ಮಲೆನಾಡು ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ನದಿ ಪಾತ್ರದ ನಿವಾಸಿಗಳಲ್ಲಿ ಹೀಗಾಗಿ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಡಿಕೆ, ಕಾಫಿ ತೋಟಗಳಿಗೂ ಸಹ ನೀರು ನುಗ್ಗುವಂತಹ ಭೀತಿ ಎದುರಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಭದ್ರಾ ನದಿ. ಭದ್ರಾ ಸೇತುವೆ ಪಕ್ಕದಲ್ಲಿರುವಂತಹ ಜನರಿಗೆ ಈಗ ಆತಂಕ ಶುರುವಾಗಿದೆ. ನಿವಾಸಿಗಳು, ಕೃಷಿ ಭೂಮಿ ಬೆಳೆಗಾರರಲ್ಲಿ ಆತಂಕ ಶುರುವಾಗಿದೆ. ಮಲೆನಾಡು ಘಟ್ಟ ಪ್ರದೇಶದಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇರೋದ್ರಿಂದಾಗಿ ನದಿ ಪಾತ್ರದ ನಿವಾಸಿಗಳಿಗೆ ಆತಂಕ ಹೆಚ್ಚಾಗಿದೆ. ಯಾಕಂದ್ರೆ ಅಡಿಕೆ, ಕಾಫಿ ತೋಟಗಳಿಗೆ ನೀರು ನುಗ್ಗುವಂತಹ ಭೀತಿ ಇದೆ. ಸದ್ಯ ಭದ್ರಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಭದ್ರಾ ಸೇತುವೆ ಪಕ್ಕದಲ್ಲಿರುವಂತಹ ಜನರಿಗೆ ಹೀಗಾಗಿ ಆತಂಕ ಶುರುವಾಗಿದೆ. ನಿವಾಸಿಗಳು, ಕೃಷಿ ಭೂಮಿ ಬೆಳೆಗಾರರಲ್ಲಿ ಆತಂಕ. ನೀರು ಎಲ್ಲಿ ಕೃಷಿ ಭೂಮಿಗೆ ನುಗ್ಗುತ್ತೋ ಅನ್ನುವಂತಹ ಆತಂಕದಲ್ಲೇ ಅಲ್ಲಿನ ಜನ ಇದ್ದಾರೆ. ಪಶ್ಚಿಮಘಟ್ಟ ಶ್ರೇಣಿ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಪ್ರಮುಖ ನದಿಗಳು ಮೈದುಂಬಿ ಹರಿತಾ ಇರುವಂತದ್ದು. ಚಿಕ್ಕಮಗಳೂರಿನ ಭದ್ರಾ ನದಿಯು ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂತದ್ದು. ನಾವೀಗ ಚಿಕ್ಕಮಗಳೂರಿನ ಭದ್ರಾ ನದಿಯ ಸೇತುವೆಯ ಮೇಲ್ಭಾಗದಲ್ಲಿರುವಂತದ್ದು. ಬಾಳೆಹೊನ್ನೂರಿನ ಸಮೀಪ ಇರುವಂತಹ ಭದ್ರಾ ನದಿಯು ಕೂಡ ಈಗ ಪಶ್ಚಿಮಘಟ್ಟ ಶ್ರೇಣಿ ವ್ಯಾಪ್ತಿಯಲ್ಲಿ ಆಗಿರುವಂತಹ ಕುದುರೆಮುಖ, ಕೆರೆಕಟ್ಟೆ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿರುವಂತಹ ಪರಿಣಾಮವಾಗಿ ಭದ್ರಾ ನದಿಯು ಕೂಡ ಅಪಾಯದ ಮಟ್ಟವನ್ನು ಕೂಡ ಮೀರಿ ಹರಿತಾ ಇರುವಂತದ್ದು. ನದಿಯ ನೀರು ಯಾವ ರೀತಿ ಹರಿತಾ ಇರುವುದು ಅಂತ ಕೂಡ ಕಾಣಬಹುದಾಗಿರುವಂತದ್ದು. ಇದು ಬಯಲುಸೀಮೆ ಭಾಗವಾದಂತಹ ಜನರಿಗೆ ಒಂದು ಕುಡಿಯುವ ನೀರು ಹಾಗೇನೆ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಹರಿಯುವಂತಹ ನದಿಯ ನೀರಿನ ಪ್ರಮುಖವಾಗಿರುವಂತದ್ದು. ಈ ನದಿ ಮಟ್ಟ ಅಪಾಯದ ಮಟ್ಟವನ್ನು ಮೀರಿ ಹರಿದರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅವರಿಗೂ ಕೂಡ ಆತಂಕ ಎದುರಾಗಿರುವಂತದ್ದು. ಬಂಡಿ ಮಠದ ನಿವಾಸಿಗಳಿಗೂ ಕೂಡ ಭದ್ರಾ ನದಿಯ ನೀರು ಎಲ್ಲ ಒಂದ್ ಕಡೆ ಅಪಾಯದ ಮಟ್ಟವನ್ನು ಮೀರಿ ಹರಿದ್ರೆ ಬಂಡಿ ಮಠದ ಮನೆಗಳಿಗೂ ಕೂಡ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಈಗಾಗಲೇ ಜಿಲ್ಲಾಡಳಿತ ಅವರನ್ನ ಮುನ್ನೆಚ್ಚರಿಕವಾಗಿ ಕೆಲವರನ್ನ ಮುಂಜಾಗ್ರತಾ ಸ್ಥಳಗಳಿಗೆ ಅವರನ್ನ ಅವರಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಿ ಅವರನ್ನ ಬೇರೆಡೆಗೆ ಈಗಾಗಲೇ ಸ್ಥಳಾಂತರ ಮಾಡಲಾಗಿದ್ದು, ಇನ್ನು ಕೆಲವರು ಕೂಡ ಅಲ್ಲಿಯೇ ವಾಸ್ತವ್ಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಮಲೆನಾಡಿನಲ್ಲಿ ಬಿಟ್ಟು ಮಳೆ ಸುರಿತಾ ಇರುವುದರಿಂದ ಸಾಕಷ್ಟು ಒಂದು ಜನಜೀವನದ ಮೇಲೂ ಕೂಡ ಅಸ್ತವ್ಯಸ್ತವಾಗಿರುವಂತದ್ದು. ಈಗಾಗಲೇ ಮಲೆನಾಡಿನ ಪ್ರಮುಖ 5 ತಾಲೂಕುಗಳಿಗೆ ಶಾಲೆಗಳಿಗೆ ಮತ್ತು ಅಂಗನವಾಡಿಗಳಿಗೆ ರಜೆಯನ್ನು ಕೂಡ ಜಿಲ್ಲಾಡಳಿತ ಘೋಷಣೆಯನ್ನು ಕೂಡ ಮಾಡಲಾಗಿರುವಂತದ್ದು. ಭದ್ರಾ ನದಿ ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅನ್ನೋದು ಕೂಡ ಆ ದೃಶ್ಯಗಳಲ್ಲೂ ಕೂಡ ಕಾಣಬಹುದಾಗಿರುವಂತದ್ದು. ಭದ್ರಾ ನದಿ ನಿರಂತರವಾಗಿ ಪಶ್ಚಿಮಘಟ್ಟ ಶ್ರೇಣಿಯಲ್ಲಿ ಮಳೆ ಆದಂತಹ ವೇಳೆಯಲ್ಲಿ ಅಕ್ಕಪಕ್ಕದ ಅಡಿಕೆ ತೋಟ ಹಾಗೂ ಕಾಫಿ ತೋಟಗಳಿಗೂ ಕೂಡ ಭದ್ರಾ ನದಿಯ ನೀರು ನುಗ್ಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಹಾಗೇನೆ ತಗ್ಗು ಪ್ರದೇಶಗಳಿಗೂ ಕೂಡ ನೀರು ನುಗ್ಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆರಿದ್ರ ಮಳೆ ಈಗ ಒಂದು ಸಾಕಷ್ಟೊಂದು ಬಿರುಸನ್ನು ಕೂಡ ಪಡೆದಿರುವಂತದ್ದು. ಹಾಗಾಗಿ ಮಲೆನಾಡಿನಲ್ಲಿ ಅಲ್ಲಲ್ಲಿ ಭೂಕುಸಿತ ಹಾಗೂ ದರೆ ಕುಸಿತದ ಪ್ರಕರಣಗಳು ಕೂಡ ಸಂಭವಿಸ್ತಾ ಇರುವಂತದ್ದು. ಮನೆ ಸಮೀಪವೇ ಮಣ್ಣು ಕೂಡ ಕುಸಿಯುವಂತಹ ಸಾಧ್ಯತೆಯೂ ಕೂಡ ಇರುವುದರಿಂದ ಜನರಲ್ಲಿ ಹಾಗೂ ನಿವಾಸಿಗಳಲ್ಲಿ ಆತಂಕ ಈಗ ಮನೆ ಮಾಡಿರುವಂತದ್ದು. ಈಗಾಗಲೇ ಸಾಕಷ್ಟು ಜಿಲ್ಲಾಡಳಿತ ಜನರಿಗೆ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸುವಂತೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾರು ಕೂಡ ಅನಗತ್ಯವಾಗಿ ನದಿ ಪಾತ್ರಗಳಿಗೆ ಇಳಿಯದಂತೆ ಜನರಿಗೆ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಜನರು ಕೆಲವರು ಮೀನುಗಳನ್ನ ಹಿಡಿಲಿಕ್ಕೂ ಕೂಡ ಇಲ್ಲಿಗೆ ಬರುವಂತದ್ದು. ಹಾಗಾಗಿ ಅಂತವರಿಗೂ ಕೂಡ ಜಿಲ್ಲಾಡಳಿತ ಒಂದು ಖಡಕ್ ಆದಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಒಟ್ಟಾರೆ ಮಲೆನಾಡಿನಲ್ಲಿ ಬಿಟ್ಟು ಮಳೆ ಸುರಿತಾ ಇರುವುದರಿಂದ ಜನಜೀವನದ ಮೇಲೂ ಕೂಡ ಅಸ್ತವ್ಯಸ್ತವಾಗುವಂತೆ ಪರಿಣಾಮ ಬೀರಿರುವಂತದ್ದು. ಅಲ್ಲದೆ ಪಶ್ಚಿಮಘಟ್ಟ ಶ್ರೇಣಿಯಲ್ಲಿ ನಿರಂತರವಾಗಿ ಮಳೆ ಸುರಿತಿರುವುದರಿಂದ ಪ್ರಮುಖ ನದಿಗಳು ಈಗ ಮೈದುಂಬಿ ಹರಿತಾ ಇರುವಂತದ್ದು. ತುಂಗಾ, ಭದ್ರಾ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂತದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರು ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.